न्यायमूर्ती नागमोहन दास यांच्या अंतर्गत राखीव हक्कांची पुनरावलोकन केली जावी या मागणीसाठी बुधवारी कर्नाटक राज्य चलवादी महासभेच्या कार्यकर्त्यांनी चन्नम्मा चौकात मानवी साखळी तयार करून आंदोलन रॅली काढली आणि जिल्हाधिकाऱ्यांमार्फत मुख्यमंत्री यांना निवेदन पाठवले। जातीय सर्वेक्षणामध्ये स्वयं नोंदणी करणाऱ्यांना अनेक अडचणी येत आहेत। आरडी नंबर नसलेल्यांना नवीन जात प्रमाणपत्र नसल्यामुळे आणि आयोगाच्या सॉफ्टवेअरमध्ये सुलभता न झाल्यामुळे सुमारे 42 बाबींमध्ये माहिती देताना अडचणीत येत आहेत। त्यामुळे अनेक लोक स्वयं जात नोंदणी करू शकले नाहीत असे निवेदनात नमूद करण्यात आले। ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಈ ಒಳ ಮೀಸಲಾತಿಯನ್ನು ಸರಿಪಡಿಸಿಕೊಡಿ, ಸದಾಶಿವ ಆಯೋಗದ ವರದಿಯ ಪ್ರಕಾರ ಇದು ಜಾರಿ ಆಗಂಗಿಲ್ಲ। ಇಲ್ಲಿ ಸದಾಶಿವ ಆಯೋಗದ ವರದಿ ಪ್ರಕಾರ ನೋಡಿದರೆ ಅದು ಒಂಥರ ತಾರತಮ್ಯ ಇರುವುದರಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಈ ಒಳ ಮೀಸಲಾತಿ ಸಲುವಾಗಿ ಒಂದು ರಿಪೋರ್ಟ್ ತಯಾರು ಮಾಡಲಿಕ್ಕೆ ಹೇಳಿದರು। ಅದರ ತಕ್ಕಂತೆ ಮನೆ ಮನೆಗೆ ಸರ್ವೆ ಕೂಡ ಆಗಿದೆ। ಯಾವ ರೀತಿ ಸರ್ವೆ ಮಾಡಿದ್ದಾರೆ ಅಂದ್ರೆ ನಿನ್ನೆ ಟಿವಿ ಮಾಧ್ಯಮದ ಮುಖಾಂತರ ಕೂಡ ಎಲ್ಲರಿಗೂ ಕೂಡ ಪ್ರಸಾರ ಆಗಿದೆ। ಯಾರ ಮನೆಗೆ ಸರ್ವೆ ಮಾಡಕ್ಕೆ ಹೋಗಿಲ್ಲ, ಅಲ್ಲಿ ಹೋಗಿ ಸ್ಟಿಕ್ಕರ್ ಹಚ್ಚಿ ಬಂದಾರ। ಬರೇ ಆ ಸ್ಟಿಕ್ಕರ್ ಹಚ್ಚಾಕ ಒಂದು ಸ್ಟಿಕ್ಕರ್ ಹಚ್ಚಾಕ 200 ರೂಪಾಯಿ ಬಾಡಿಗೆ ಕೊಟ್ಟಿದ್ದಾರೆ ಅವ್ರಿಗೆ। 200 ರೂಪಾಯಿ ಕೂಲಿ ಕೊಟ್ಟಿದ್ದರಿಂದ ಅವ್ರು ಯಾರು ಸರ್ವೆನೂ ಮಾಡಿಲ್ಲ, ಅವ್ರ ಮನ್ಯಾಗ ಹೋಗ್ಕೊಂಡು ಏನೋ ಅವ್ರನ್ನ ಕೇಳಿಲ್ಲ, ಹಂಗ ಹೋಗ್ಕೊಂಡು ಸ್ಟಿಕ್ಕರ್ ಹಚ್ಕೊಂಡು ಬಂದಾರ। ಹಿಂಗಾಗಿ ಬಲಗೈ ಸಮುದಾಯಕ್ಕೆ ಒಂದು ದೊಡ್ಡ ಪ್ರಮಾಣವಾದಂತಹ ಹೊಡೆತ ಕೂತಿದೆ। ವಲಯ ಸಮುದಾಯಕ್ಕೆ ಇಡೀ ಕರ್ನಾಟಕದಲ್ಲಿ ವಲಯ ಸಮುದಾಯದ ಜನಸಂಖ್ಯೆ ಇರುವುದು ಪ್ರಾಮಾಣಿಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಏನಾದರೂ ಅವರು ಸಮೀಕ್ಷೆ ಮಾಡಲಿ, ಇನ್ನೊಂದ್ಸರಿ ಅದನ್ನ ವರದಿಯನ್ನು ಅವರು ಸಮೀಕ್ಷೆ ಮಾಡಿ ವರದಿಯನ್ನು ಸಲ್ಲಿಸಲಿ। ಯಾವಾಗ ವರದಿ ಸಮೀಕ್ಷೆ ಮಾಡ್ತಾರಲ್ಲ ಆ ಸಮೀಕ್ಷೆ ಪ್ರಕಾರ ಮತ್ತೆ ನಾವು ಇಲ್ಲಿ 40 ಲಕ್ಷಕ್ಕಿಂತ ಅಧಿಕ ಸಂಖ್ಯೆ ನಾವು ಇದೀವಿ ಅಂತಕ್ಕಂಥದ್ದು ನಾವು ಸಾಬೀತುಪಡಿಸಲಿಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ। ಯಾಕಂದ್ರೆ ಸಿಟಿಯಲ್ಲಿ ಪ್ರತಿ ಮನೆಗೆ ಹೋಗಿ ಒಂದು ಕೇಳಿಲ್ಲ, ಏನೂ ಇಲ್ಲ, ಮನೆ ಬಾಗಿಲು ಮುಚ್ಚಿದ್ರು ಕೂಡ ಸ್ಟಿಕ್ಕರ್ ಬರೋದು ಇದು ಆಗಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ। ಆದ್ರೆ ಇವತ್ತು ನಮ್ಮ ಸಂಖ್ಯೆಯನ್ನ ನೋಡಿ, ಚಲವಾದಿ ಬೇರೆ ಅಲ್ಲ, ವಲಯರು ಬೇರೆ ಅಲ್ಲ, ಮತ್ತೆ ಮಹಾರ ಬೇರೆ ಅಲ್ಲ, ಮತ್ತೆ ಆದಿ ಕರ್ನಾಟಕ ಆದಿ ದ್ರಾವಿಡರು, ಇದು ಆದಿ ಕರ್ನಾಟಕ ಆದಿ ದ್ರಾವಿಡರು ವಲಯ ಸಮುದಾಯದವರು, ಆದಿ ಆಂಧ್ರದವರು ಮಾದಿಗ ಸಮುದಾಯದವರು, ಇದನ್ನ ಅರ್ಥ ಮಾಡ್ಕೋಬೇಕು ಅವರು। ಮತ್ತು ಪರ್ಯಾನ್ ಅಂತಕ್ಕಂಥ ಒಂದು ಜಾತಿ ಅದು ತಮಿಳುನಾಡಿನಲ್ಲಿ ಪ್ಯೂರ್ ವಲಯ ಜಾತಿಗೆ ಸಂಬಂಧಪಟ್ಟಂತಹ ಜಾತಿ, ಅದು 1,60,000 ಸಂಖ್ಯೆ ಇದೆ ಅದರಲ್ಲ। ಅದನ್ನು ಬಿಟ್ಟು ಚಲವಾದಿ ಸಮುದಾಯ 3,70,000 ಸಂಖ್ಯೆಯನ್ನ ಅದನ್ನು ಕೂಡ ಬೇರ್ಪಡಿಸಿದ್ದಾರೆ। ಅದು ಎಲ್ಲವನ್ನ ಕ್ರೋಢೀಕರಣ ಮಾಡಿ ನೋಡಿದ್ರೆ ಈ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡನ ಮತ್ತು ಚಲವಾದಿಯನ್ನ ಮತ್ತು ಪೆರಿಯ ಅಂತಕ್ಕಂಥ ಜಾತಿಯನ್ನ ಒಂದು ಕಡೆ ಸೇರಿಸಿದ್ರೆ ಕರ್ನಾಟಕದಲ್ಲಿ 38 ಲಕ್ಷ ಜನ ನಾವು ಆಗ್ತೀವಿ। ಅದನ್ನು ಕರೆಕ್ಟ್ ಆಗಿ ನೀವು ಕೂಲಂಕುಷವಾಗಿ ನಾಳೆ 16 ತಾರೀಕು ತರಾತುರಿ ಒಳಗೆ ನೀವೇನೋ ಅದರ ಸಮೀಕ್ಷೆ ಜಾರಿ ಮಾಡಕ್ ಹೊಂಟಿದ್ರಿ, ಒಳ ಮೀಸಲಾತಿಯನ್ನ ಜಾರಿ ಮಾಡಕ್ ಹೊಂಟಿದ್ರಿ। ಆದ್ರೆ ನಾವು ಒಳ ಮೀಸಲಾತಿ ಏನಾದ್ರೂ ನೀವು ಇಟ್ಕೊಂಡ್ಕೊಂಡು ಏನಾದ್ರೂ ಜಾರಿ ಮಾಡಿದ್ರೆ ಕರ್ನಾಟಕದಾದ್ಯಂತ ವಲಯ ಸಮುದಾಯದವರು ಉಗ್ರವಾದಂತ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ। ಇದು यावेळी मल्लेश चौगुले, सिद्धप्पा कांबळे, महादेव तळवार, संजू कांबळे, लक्ष्मण कोलकार यांच्यासह इतरही उपस्थित होते। विनोद कोलकार, KMM मराठी, बेळगाव।